ಬಂಡೀಪುರ ಅರಣ್ಯದಲ್ಲಿ ರಾತ್ರಿ ಸಂಚಾರದ ವಿವಾದ ಮತ್ತೆ ಕಾವು ಪಡ್ಕೊಂಡಿದೆ. ಕರ್ನಾಟಕದ ಮನವೊಲಿಸಿ ಈ ಭಾಗದಲ್ಲಿ ರಾತ್ರಿ ಸಂಚಾರಕ್ಕೆ ಅನುವು ಮಾಡಿಕೊಡೋಕೆ ಕೇರಳ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿತ್ತು. ಆದರೆ ಕೇರಳ ಸಿಎಂ ಆಸೆ ಫಲಿಸಿರಲಿಲ್ಲ. ಈಗ ವಿವಾದ ಬಗೆಹರಿಸೋಕೆ ಖುದ್ದು ಎಐಸಿಸಿ ಅಧ್ಯಕ್ಷರೇ ಸಿದ್ಧವಿರೋದಾಗಿ ಘೋಷಿಸಿದ್ದಾರೆ. ಒಂದ್ ಕಡೆ ವಾಹನಗಳು ಡಿಕ್ಕಿಯಾಗಿ ಮೃತಪಟ್ಟಿರುವ ಪ್ರಾಣಿಗಳು, ಇನ್ನೊಂದ್ ಕಡೆ ಹೆದರಿ ರಸ್ತೆ ದಾಟುವ ಜಿಂಕೆಗಳು. ಅಂದ್ಹಾಗೆ ಇದು ಬಂಡೀಪುರ ಅರಣ್ಯದ ಪರಿಸ್ಥಿತಿ. ಅಂದ್ಹಾಗೆ ಬಂಡೀಪುರ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಹುಲಿಗಳ ಆವಾಸ ತಾಣ. ಹಲವು ಜೀವವೈವಿಧ್ಯಗಳನ್ನ ಈ ಪ್ರದೇಶಗಳು ತನ್ನೊಡಲಲ್ಲಿ ಇಟ್ಕೊಂಡಿವೆ. ಆದರೆ ಎರಡು ಅರಣ್ಯದ ಒಳಗಿನಿಂದ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದ್ದು ಪ್ರಾಣಿಗಳ ಜೀವಕ್ಕೆ ಕಂಟಕವಾಗಿತ್ತು. ಅಳಿವಿನಂಚಿನಲ್ಲಿರುವ ಎಷ್ಟೋ ಪ್ರಾಣಿಗಳು ವಾಹನಗಳ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪಿದ್ವು. ಅದರಲ್ಲೂ ರಾತ್ರಿ ವೇಳೆ ಪ್ರಾಣಿಗಳ ಸಾವಿನ ಸಂಖ್ಯೆ ತೀವ್ರಗತಿಯಲ್ಲಿ ಏರಿಕೆ ಕಂಡಿತ್ತು. ಪರಿಸರವಾದಿಗಳು ಹಲವು ಹೋರಾಟಗಳನ್ನ ಮಾಡಿ ಬಂಡೀಪುರ ಹಾಗೂ ನಾಗರಹೊಳೆಯಲ್ಲಿ ರಾತ್ರಿ ಸಂಚಾರ ನಿಷೇಧ ಮಾಡಿಸಿದ್ರು. ಆದೀಗ ನಿಷೇಧ ತೆರವಿನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಬಾರಿ ಎಐಸಿಸಿ ಅಧ್ಯಕ್ಷರೇ ವಿವಾದ ಕೆದಕಿದ್ದಾರೆ. ಕೇರಳದಲ್ಲಿ ಬಂಡೀಪುರ ವಿಚಾರವು ಚುನಾವಣಾ ವಿಷಯ. ವಿವಾದಕ್ಕೆ ಕಾರಣವಾಯಿತು ರಾಹುಲ್ ಗಾಂಧಿ ವಾಗ್ದಾನ. ಇನ್ನು ರಾತ್ರಿ ಸಂಚಾರ ನಿಷೇಧದ ಬಳಿಕ ಪ್ರಾಣಿಗಳ ಸಾವಿನ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿತ್ತು. ಹಲವು ವರದಿಗಳಿಂದ ಇದು ಸಾಬೀತಾಗಿದೆ. ನಂತರ ಕೇರಳ ಸರ್ಕಾರ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೆಸಿ ವೇಣುಗೋಪಾಲ್ ಮೂಲಕ ಒತ್ತಡ ಹಾಕಿತ್ತು. ಆಗಲೂ ಪರಿಸರವಾದಿಗಳು ವಿರೋಧ ವ್ಯಕ್ತಪಡಿಸಿದ್ರು. ನಂತರ ಮೈತ್ರಿ ಸರ್ಕಾರ ಬಂದ ಮೇಲೆ ಬಂಡೀಪುರದಲ್ಲಿ ಎಲಿವೇಟೆಡ್ ಕಾರಿಡಾರ್ ಮಾಡಲು ಚರ್ಚೆ ನಡೆದಿತ್ತು. ಅದು ಕೂಡ ಠುಸ್ ಪಟಾಕಿ ಆಗಿತ್ತು. ಆದೀಗ ವಯನಾಡಿನಲ್ಲಿ ರಾಹುಲ್ ಸ್ಪರ್ಧೆ ಆತಂಕಕ್ಕೆ ಕಾರಣವಾಗಿದ್ದು, ಚುನಾವಣಾ ಭಾಷಣದಲ್ಲೂ ನಿಷೇಧ ತೆರವಿನ ಬಗ್ಗೆ ಪ್ರಸ್ತಾಪ ಮಾಡಿರುವುದು ವಿವಾದವೆಬ್ಬಿಸಿದೆ. ಹಾಗಾದ್ರೆ ಏಪ್ರಿಲ್ 17ರಂದು ವಯನಾಡಿನಲ್ಲಿ ನಡೆದ ಪ್ರಚಾರ ಭಾಷಣದಲ್ಲಿ ರಾಹುಲ್ ಗಾಂಧಿ ಏನ್ ಹೇಳಿದ್ರು ಅನ್ನೋದನ್ನ ನೋಡೋದಾದ್ರೆ, ರಾತ್ರಿ ಸಂಚಾರ ನಿಷೇಧದ ಬಗ್ಗೆ ನನಗೆ ಗೊತ್ತಿದೆ. ಸಂಚಾರ ನಿಷೇಧದಿಂದ ನೀವು ಅನುಭವಿಸುತ್ತಿರುವ ಕಷ್ಟದ ಬಗ್ಗೆ ನನಗೆ ಅರ್ಥವಾಗಿದೆ. ಸಮಸ್ಯೆಯನ್ನ ಆದಷ್ಟು ಬೇಗ ಸರಿಪಡಿಸಲು ನಾನು ಕೆಲಸ ಮಾಡುತ್ತೇನೆ. ನಾನು ಪ್ರಧಾನಿ ಮೋದಿ ರೀತಿ ಉದ್ಯೋಗ ಕೊಡಿಸುತ್ತೇನೆ, ಬ್ಯಾಂಕ್ ಖಾತೆಗೆ 15 ಲಕ್ಷ ಹಾಕುತ್ತೇನೆ ಅಂತ ಸುಳ್ಳು ಹೇಳೋದಿಲ್ಲ. ಈ ವಿಚಾರವನ್ನ ರಾಹುಲ್ ಪ್ರಸ್ತಾಪ ಮಾಡ್ತಿದ್ದಂತೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದ್ದು, ವನ್ಯಜೀವಿಗಳಿಗೆ ಮತ್ತೆ ಕಂಟಕ ಎದುರಾಗಬಹುದಾ ಎಂಬ ಆತಂಕವನ್ನ ತೀವ್ರಗೊಳಿಸಿದೆ. ವಯನಾಡಲ್ಲಿ ಕಂಟೆಸ್ಟ್ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು, ಹೈ ಪ್ರೊಫೈಲ್ ಕ್ಯಾಂಡಿಡೇಟ್ಸ್ ಯಾರು ಕಂಟೆಸ್ಟ್ ಮಾಡಿದ್ದಾರೆ ಅದನ್ನು ನಾವು ಪರಿಗಣಿಸಿ ಅವರು ಈ ಒಂದು ರಸ್ತೆಯ ವಿಚಾರವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು, ರಸ್ತೆ ವಿಚಾರವಾಗಿ ನಾವು ಪರಿಶೀಲಿಸ್ತೀವಿ ಅಂತ ಹೇಳ್ತಾ ಇರೋದು ನಿಜವಾಗ್ಲೂ ಒಂದು ಆತಂಕಕಾರಿ ಬೆಳವಣಿಗೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿರ್ತಕ್ಕಂಥ ಒಂದು ಕಾಡು ಮತ್ತು ವನ್ಯ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡೋ ಕ್ರಮನ ಅದನ್ನು ಅವರು ಹಿಂತಿರುಗಿಸ್ತಾರಾ ಅಥವಾ ಅದರ ವಿರುದ್ಧವಾಗಿ ಕೆಲಸ ಮಾಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಬಹುಶಃ ನಾವಿವತ್ತು ಕೇಳಬೇಕಾಗತ್ತೆ ಅವರಿಗೆ. ಒಟ್ನಲ್ಲಿ ಮಾನವೀಯ ಹಾಗೂ ಪರಿಸರ ಸಂರಕ್ಷಣಾ ದೃಷ್ಟಿಯಿಂದ ಚರ್ಚಿಸಬೇಕಾದ ವಿಚಾರ ಈಗ ಚುನಾವಣಾ ವಿಷಯವಾಗಿದ್ದು, ಪರಿಸರವಾದಿಗಳು ಹಾಗೂ ಜನರಲ್ಲಿ ಬೇಸರ ಮೂಡಿಸಿದೆ. ವಯನಾಡಿನಲ್ಲಿ ಮತದಾನ ಮುಗಿದಿದ್ದು, ಫಲಿತಾಂಶದ ನಂತರ ರಾಹುಲ್ ಈ ವಿಚಾರವಾಗಿ ಯಾವ ನಡೆ ಕೈಗೊಳ್ತಾರೆ ಎನ್ನುವುದನ್ನ ಕಾದು ನೋಡಬೇಕು. ದಿಲೀಪ್, TV9 ಮೈಸೂರು.